ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ನಮ್ಮ ದೋಸ್ತ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಅಂದರೆ ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಸ್ ಇದು. ಹೋಗ್ತಾ ಇರೋದು ಬುಕ್ ಮಾಡಿಲ್ಲ, ಟಿಕೆಟು ಏನು ಬುಕ್ ಮಾಡಿಲ್ಲ, ಜನರಲಲ್ಲಿ ಹೋಗ್ತಾ ಇದ್ದೀವಿ. ಒಂಥರ ಅಡ್ವೆಂಚರ್ ಥರ ಇರಲಿ ಅಂತ. ಕೆಲ್ಸಕ್ಕೆ ಅರ್ಧ ಹಾಫ್ಡೇ ಹಾಕ್ಕೊಂಡು ಕೆಲಸ ನಾಳೆ ರಜಾ. ಇವ್ನಿಗೆ ಹೆಂಗೋ ಹಾಫ್ ಡೇ ಹಾಕೊಳ್ತಾನಪ್ಪ, ನಮ್ದು ಆ ಥರ ಇಲ್ಲ ಕೆಲಸ ಎಲ್ಲ. ಇವತ್ತು ರಜೆ ಇಲ್ಲ. ಇವತ್ತು ರಜಾ ಇತ್ತು, ಆದರೆ ಹೋಗೋಕ್ಕಾಗಲಿಲ್ಲ. ನೋಡಿದ್ರೆ ನೆನ್ನೆ ನೈಟೇ ಪ್ಲ್ಯಾನ್ ಮಾಡಿದ್ದು. ನೆನ್ನೆ ನೈಟು ಪ್ಲ್ಯಾನ್ ಮಾಡಿ ಈಗ ಎಕ್ಸಿಕ್ಯೂಷನ್ ಇರೋದು. 8:30 ಟ್ರೈನ್ ಇದೆ, ಹೋಗೋಣ ಈಗ. ಇನ್ನೊಬ್ಬ ಬರ್ತೀನಿ ಅಂತ ಇದ್ದ, ಆದರೆ ಒಂದು ಕೈ ಎತ್ತದ. ಚೆನ್ನೈಗೆ ಹೋಗ್ತಿದ್ದೀವಿ ಅಂತ ಹಾಂ, RCB ಬಟ್ಟೆ ತಗೊಂಡಿದ್ದೀನಿ. ಚೆನ್ನೈ ಎಲ್ಲ ಕಾಣೋದು, ಪಾಂಡಿಚೇರಿ ಅಲ್ಲೂ ಹೋದ್ರೂ ಜಾಸ್ತಿ CSK ಫ್ಯಾನ್ಸೇ ಜಾಸ್ತಿ ಇರೋದು. ನೋಡಿದ್ರೆ ಈಗ ಜನರಲಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹಂಗೂ ಜನರಲಲ್ಲಿ ಹೋಗೋಕ್ಕಿಂತ ಒಂಥರ ಮಸ್ತ್ ಮಜಾ ಇರುತ್ತೆ. ಎಲ್ಲ ಸ್ಲೀಪಿಂಗ್ ಅಂತ ಅಂದರೆ ಬರೀ ನಿದ್ದೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ಅಂತ ಅಂದರೆ ಹೆಂಗೆ ಏನು ಎಲ್ಲ ಗೊತ್ತಾಗುತ್ತೆ. ಒಳ್ಳೊಳ್ಳೆ ಜಗಳಗಳೇ ಇರುತ್ತೆ. ಜನರಲ್ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅದು ಒಂಥರ ಟಾಸ್ಕು. ನೋಡೋಣ, ಕಂಪ್ಲೀಟ್ ಮಾಡೋಣ. ಫಸ್ಟ್ನೇ ಪ್ಲ್ಯಾಟ್ಫಾರ್ಮ್ ಬಂದಾಲೆ ನಿಂತೈತೆ. ನಾವು ಫುಲ್ ರಶ್ ಇರುತ್ತೆ ಅಂತ ಬಂದು ಇಲ್ಲಿ ನೋಡಿದ್ರೆ ಫುಲ್ ಖಾಲಿ ಹೊಡಿತೈತೆ ಜನರಲ್ಲೇ. ಅವರು ನಮ್ಮ ಥರನೇ ಇಬ್ಬರು ಬಂದವ್ರೆ ನೋಡಿ, ಫುಲ್ಲು ಖಾಲಿ ಐತೆ. ಎಲ್ಲ ಟೈಮು ಇದೇ ಥರನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಎಲ್ಲ ಬಂತ ಅಂದರೆ ರಿಸರ್ವೇಷನ್ನೇ ಮಾಡ್ಸ್ಕೊಂಬರ್ಬೇಕು. ಸಿಂಗಲ್ ಎಲ್ಲ ಅಂತ ಬಂದರೆ ನಾನಂತೂ ಸಿಂಗಲೇ ಬರೋದು ಯಾವಾಗಲೂ. ಜನರಲ್ಲೇ ಬೆಸ್ಟು ನೋಡಿರಿ. ಅಲ್ಲಿಗೆ ಹೋಗೋಷ್ಟರೊಳಗೆ ಫುಲ್ಲು ರಶ್ ಆಗುತ್ತೆ. ನಾವು ಮೇಲ್ಗಡೆ ಇಟ್ಕೊಂಡಿದ್ರೆ ಆರಾಮಾಗಿ ಮನೆಗೋಬೋದು. ಸೀಟ್ಗಳೆಲ್ಲ ಚೆನ್ನಾಗಿದೆ. ಹಾಂ, ಕೆಳಗಡೆ ಹೋದ್ರೂ ಮನೆಗಳಕ್ಕಾಗಲ್ಲ ಕಣ, ಮನೆಗಳಕ್ಕಾಗಲ್ಲ. ಇಲ್ಲ ಅಂತ ಅಂದರೆ ಆರಾಮಾಗಿ ಮನೆಗೋಬೋದು. ನೋಡು, ಇಲ್ಲೇ ಸಾಕೆಟ್ಸ್ ಎಲ್ಲ ಇಲ್ಲೇ ಐತೆ. ನಿಮ್ಮ ಫ್ಯಾಮಿಲಿ ಇಲ್ಲಾಂದರೆ ಕಪಲ್ಸ್ ಎಲ್ಲ ಬಂದು ಹಿಂಗೆ ಬರೋಕ್ಕೆ ಹೋಗ್ಬೇಡ. ನಾನು ಯಾವಾಗಲೂ ಎಲ್ಲೇ ಹೋದ್ರೂ ಚಡ್ಡಿಲೇ ಹೋಗೋದು. ನನಗೆ ಯಾವಾಗ ಕಂಫರ್ಟೇಬಲ್ ಇರುತ್ತೋ ಸೇಮ್ ಅದೇ ಥರನೇ ಹೋಗೋದು. ನನಗೆ ಹೆಂಗೆ ಕಂಫರ್ಟೇಬಲ್ ಇರುತ್ತೋ ಹಂಗೆ ಇರ್ತೀನಿ ನಾನು. ಇವ್ರು ನೋಡಿ, RCB ಫ್ಯಾನು. ನಾನು RCB ಫ್ಯಾನೇ, ಆದರೆ ಇವ್ನು ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟೆ ಈ ಥರ RCB ಫ್ಯಾನ್ ಹಾಕೊಂಡ್ಬಂದವನೇ. ಆಗಿದ್ರೆ ಫಸ್ಟು 25 ನಾನು ಒಂದು ಹಾಕೊಂಡ್ಬಂದಿನಿ. ನನ್ನ ಹತ್ರ ಏನು ಮಾತಾಡಿಲ್ಲ. ಡಿವಿಲಿಯರ್ಸ್ ರಿಟೈರ್ಡ್ ಆಗಿದ್ದು ಸೀಸನ್ ಇದು. ಯಾರಿಗಾರ ಗೊತ್ತಿದ್ರೆ ಡಿವಿಲಿಯರ್ಸ್ ಯಾವಾಗ ರಿಟೈರ್ಮೆಂಟ್ ಆಗಿದ್ದು ಅಂತಂದರೆ ಕಮೆಂಟ್ ಮಾಡಿ. 2019 ಲೋ ನೀನಪ್ಪ ಹೇಳ್ತೀಯಾ? ಕಟ್ ಮಾಡಿ ಕಟ್. ಈ ವೆದರ್ಗೂ ನಾವು ಹೋಯ್ತಾ ಇರೋದು ನೋಡಿ ಯಾವ ಥರ ಇದೆ. ಇನ್ನ ವೆದರ್ ಗೊತ್ತಾಗಲ್ಲ, ಗಾಳಿ ಆಡ್ತಾ ಇದೆ. ಇವನು ಹೆಂಗೋ ಪ್ಯಾಂಟ್ ಹಾಕೋ, ನಾನು ಶಾರ್ಟ್ಸು. ಜಾಲಿ ಒಳ್ಳೆ ನಿದ್ದೆ ಆಗಿದೆ. ಅವ್ನು ರಾತ್ರೆಲ್ಲ ಮನೆಗೆ ಇಲ್ಲ, ಫೋನ್ ನೋಡ್ಕೊಂಡು ಬಿದ್ದವನು ನೋಡಿ. ಫುಲ್ಲು ಖಾಲಿ ಇದೆ. ನೈಟ್ ಫುಲ್ಲು ರಶ್ ಆಗುತ್ತೆ ಅಂದ್ಕೊಂಡಿದ್ದೆ. ರಶ್ ಏನಾಗಿದೆ ಜಾಸ್ತಿ. ಇವಾಗ ಪಾಂಡಿಚೇರಿಗೆ ಬಂದಿದ್ದೀವಿ. ಇವಾಗ ಸೀದಾ ಹೋಗಿ ಬೈಕ್ ರೆಂಟ್ ಎಲ್ಲ ತೊಗೊಂಡು ಒಂದು ಫುಲ್ಲು ಶಾರ್ಪ್ ಆಗಿದೆ. ಎಲ್ಲ ಪಾಚಿ ಕಟ್ಟಿದೆ ಹಂಗೇನೆ. ವಾ 7:30 ರೀಚ್ ಆಗಿದ್ದು. ಅಲ್ಲಿ ನೋಡಿದ್ರೆ ಬೈಕ್ ರೆಂಟ್ ಎಲ್ಲ ಸಿಗಲಿಲ್ಲ. ಸಿಕ್ಕಿದ್ರೆ ಒಂದು 10 ಗಂಟೆ ಮೇಲೆ ಸಿಗುತ್ತೆ ಅಂತ ಅಂದರು. ಅದಕ್ಕೆ ಈಗ ರಾಕ್ ಬೀಚ್ ಅಲ್ಲಿಂದನೇ ಒಂದು 2 ಕಿಲೋಮೀಟರ್ಸ್ ಅಷ್ಟೇ. ಅದಕ್ಕೆ ನಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಸ್ಟಾರ್ಟಿಂಗೇ ಎಲ್ಲ ನೆನೆಸ್ಕೊಂಡೆ ಮುಂದೆಗಡೆ ಹೋಗಿ. ಇಲ್ಲಿ ನಮ್ಮ ಬ್ರೋನು ಸಿಕ್ಕಿದ್ದಾರೆ, ಬೆಂಗಳೂರವ್ರಂತೆ. ನಮ್ಮ ಜೊತೆನೇ ಬಂದರು ಟ್ರೈನಲ್ಲಿ. ಆಯ್ ಮಾಡಿ ಬ್ರೋ ಹಂಗೆ ಬಾಯ್. ಓ वेस्ट बंगाल से आ रहा है हमारा भाई हाय कैसे है भाई? बीच कैसे? बहुत मस्त है, मजा आ रहा है. ಅವ್ರು ರೋಡಿಂದ ಫಸ್ಟು ಅಲ್ಲಿಂದ ಬರ್ಬೇಕಾದ್ರೆ ಇಷ್ಟೊಂದು ಚೆನ್ನಾಗೈತೆ ಅಂತ ಫೋಟೋ ಎಲ್ಲ ಹೇಳ್ಕೊತಾ ಇದ್ರು. ಇಲ್ಲಿ ಬಂದು ಸೈಕಲ್ ಎಲ್ಲ ಉಗ್ತಾರೆ. ವಾಕಿಂಗ್ ಮಾಡ್ದವ್ರು ಎಲ್ಲರೂ ಆಗಲೇ ಬಂದು. ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀವಿ ಪಾಂಡಿಚೇರಿನ. ಈಗ ಇನ್ನೂ ನಡ್ಕೊಂಡು ಬಂದಿದ್ದೀವಿ. ನಮ್ಮದು ವಾಕಿಂಗ್ ಆಯಿತು. ಬೈಕ್ ರೆಂಟ್ ಸಿಗಲಿ, ಆಮೇಲೆ ಎಲ್ಲ ತೋರಿಸ್ತೀವಿ ಹೆಂಗಿದೆ ಏನು ಪಾಂಡಿಚೇರಿ ಅಂತ. ಅಲ್ಲಿವರೆಗೂ ರಾಕ್ ಬೀಚ್ ನೋಡ್ಕೊಳ್ರಿ ಅಷ್ಟೇ. ಪಾರ್ಕಲ್ಲೇ ಕಣ ಮಾರ್ಗನ್ ಮಾಕ್ರೋನ್ ಡುಪ್ಲೆಕ್ಸ್ ಮಾರ್ಗಸ್ ಡುಪ್ಲೆಕ್ಸ್ MOCOUC ಅಲ್ಲ ಕಣ MORC ಮಾರ್ಕಸ್ ಡುಪ್ಲೆಕ್ಸ್ ಸ್ಟ್ಯಾಚು ಇದೆ. ಇಲ್ಲಿ ಬಂದರೆ ಬೀಚ್ ಹತ್ರ ನೋಡಿ ಯಾವ ಥರ ಇದೆ ವೈಬು.
ಎಲ್ಲ ವಾಕಿಂಗ್ ಮಾಡೋಕ್ಕೆಲ್ಲ ಮಸ್ತಾಗಿದೆ. ಈ ಕಡೆ ಫ್ರೆಂಡ್ಸ್ ಕಾಲೋನಿ ಥರ ಫುಲ್ಲು. ಆ ಕಡೆಯಿಂದ ಇನ್ನೂ ಪಕ್ಕದ ರೋಡ್ಗೆ ಹೋದರೆ ಫ್ರೆಂಡ್ಸ್ ಕಾಲೋನಿ. ಮೊಟ್ಟೆ ದೋಸೆ ದಿನ ಅಂತ ಬಂದಿದ್ವಿ. ನನ್ನ ಮಗ ಅಲ್ಲೇ 4 ದಿನದ ಇನ್ನೂ ಸಾಕಾಯ್ತಲ್ಲ ಅಂತ ಪಾಪ ಅಜ್ಜಿ ಹಾಕಿ ಕೊಡ್ತವ್ರೆ. ಇವ್ರು ಇಡ್ಲಿ ಅಲ್ಲೇ ಖಾಲಿ ಆಯಿತು. ಒಂದು ಅಲ್ಲೇ ಖಾಲಿ ಆಗಿದೆ ನೋಡಿ. ಇವತ್ತು ಎಷ್ಟು ಜನ ಬಂದವ್ರೆ ಅಂತ ಅಂದರೆ ಒಂದು ಗಾಡಿಗಳು ಸಿಗ್ತಾ ಇಲ್ಲ. ಎಲ್ಲರೂ ನೋಡ್ರಿ ಯಾವ ಥರ ನಿಂತವ್ರಲ್ಲಿ. ನಮ್ಗೆ ಒಬ್ಬರು ಅಲ್ಲಿ ನಿಂತಿದ್ದಾರೆ ನೋಡಿ. ಅವ್ರ ಹೆಸರು ವಿನೋದ್ ಅಂತ. 2 ಇಯರ್ಸ್ ಬ್ಯಾಕ್ ನಾನು ಅವ್ರನ್ನ ಮೀಟ್ ಮಾಡಿದ್ದಿದ್ದು ಆಟೋದವರು. ಒಂದ್ಸತಿ ಕಾಲ್ ಮಾಡಿದೆ ಇರಲಿ ಅಂತ. ಇವಾಗ ಅವರೇ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಆಗಲೇ ಎಷ್ಟು 10:30 ಆಗಿದೆ. ಗೀಸ್ಕೊಂಡು ಕೊಡ್ತೀನಿ ಅಂತ ಅಂದವ್ರೆ. ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಇವನು ಆಗಿಲ್ಲ ಕಡೆ ಆಟ ಆಡ್ತಾರೆ. ಸಾಪಡಿ ಇನ್ನೆಲ್ಲ ಇರೋಕ್ಕೆ ನಮ್ಮ ಸ್ವಲ್ಪ ಉಳಿಸೋ ಗಾಡಿಗೋಸ್ಕರ ಇಷ್ಟೊಂಥರ ವೇಟಿಂಗು. ಎಷ್ಟು ಜನ ನಿಂತಿದ್ದಾರೆ ನೋಡ್ರಿ. ಇನ್ನು ಆ ಕಡೆ ಎಲ್ಲ ವಯಸ್ಸು ಎಷ್ಟೊಂದು ಜನ ಇದ್ದಾರೆ. ಸಪೋರ್ಟ್ ಮಾಡ್ತಾರೆ ಅವರು. ಮಿಸ್ಟರ್ ವಿನೋದಣ್ಣ ಅಂತ. ಇದು ಪಲ್ಸರ್ ಇದೆ, ನನ್ನ ಹತ್ರ ತಗೊಳ್ತೀರಾ? ಹಾಂ, ಪಲ್ಸರ ಸರಿ ಅಣ್ಣ, ಇದ್ರೆ ಕೊಡಿ. ಅವ್ರದ್ದೇ ಪಲ್ಸರ್ ಐತೆ ಅಂತ ನೋಡ್ ಮಗ. ಅವ್ರದ್ದೇ ಪಲ್ಸರ್ ಇಸ್ಕೊಂಡು ಹೋಗ್ಬಿಡೋಣ. ಸರಿ ಅಣ್ಣ, ಆಯಿತು ಬನ್ನಿ. ಬ್ರೇಕ್ ಇಲ್ಲ, ಬ್ಯಾಕ್ ಬ್ರೇಕ್ ಆದ್ರೂ ಪರವಾಗಿಲ್ಲ. ಗಾಡಿದೆಲ್ಲ ಫಸ್ಟೇ ವೀಡಿಯೋ ಮಾಡ್ಕೊಬತ್ತವನೇ ಎಲ್ಲೆಲ್ಲಿ ಏನೇನು ಆಗೈತೆ ಅಂತ. ಲಾಸ್ಟಲ್ಲಿ ನಾಮಾಗೇಮ್ ಹಾಕ್ಬಿಟ್ರೆ ಅಂತ ವೆಸ್ಪಾ ಕೊಟ್ಟವ್ರೊಂದು 700 ರೂಪಾಯಿ ಕೊಟ್ಟಿದ್ದೀವಿ. ಹಂಗೂ ಜಾಸ್ತಿನೇ ಆಯಿತು. ಹಿಂದಗಡೆ ಅಷ್ಟೇ ಹೊಡೆದೋಗಿರೋದು. ಒಂದು ಬಿಗ್ ಹೆಲ್ಮೆಟ್ ಒಂದು ಕೊಟ್ಟಿದ್ದಾರೆ. ಸಾಕು ಬಾ, ಒಂದೇ ಇದೆಲ್ಲ ಏನು ಕೇಳೋಲ್ಲ. ಪೆಟ್ರೋಲ್ ನಮ್ಮದು. ಫ್ರೆಂಚ್ ಕಾಲೋನಿಲಿ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ ರೋಡಲ್ಲಿ. ಗಣೇಶ್ ಮೂವಿ ಇಲ್ಲೇ ಶೂಟಿಂಗ್ ಆಗಿತ್ತು. ಗಣೇಶ್ ಮೂವಿನಾ? ಹಾಂ, ಇದು ನಡಿಲ್ಲ. ಈ ಮನೆಯಲ್ಲೇ ಶೂಟಿಂಗ್. ಈ ಮನೇಲಿ ಕಣ ತೋರಿಸ್ಲಾ? ಸರಿ, ಮುಂದೆ ನಡಿ. ನೋಡಿ ನೀನೇ ಎಲ್ಲಿ ಯಾವ್ದಾರ ಹುಡುಗಿನ ಹೊಡ್ಬಿಟ್ಟು ಮದುವೆ ಆಗ್ಬಿಡ್ಲಾ? ವೆಲ್ಕಮ್ ಟು ಇಡನ್ ಬೀಚ್. ಸುತ್ತ ನೋಡ್ತಾ ಇರ್ಬೋದು. ಇವಾಗ ಸಿಕ್ಕಾಪಟ್ಟೆ ಜನ ಇದ್ದಾರೆ. 3 ಡೇಸ್ ಕಂಟಿನ್ಯೂಸ್ ಹಾಲಿಡೇಸ್ ಇರೋದ್ರಿಂದ ಎಲ್ಲ ಸಿಕ್ಕಾಪಟ್ಟೆ ಫುಲ್ಲು ಬ್ಯುಸಿ ನೋಡಿ. ಎಲ್ಲ ಇಲ್ಲಿ ಬಂದರೆ ಎಲ್ಲ ಆರಾಮಾಗಿ ಆಟ ಆಡೋಕ್ಕೆ ಚೆನ್ನಾಗೈತೆ. ಫಸ್ಟ್ ಹೋಗಿದ್ದ ಬೀಚಲ್ಲಿ ಯಾರೂ ಒಳಗಡೆಗೆಲ್ಲ ಇಳಿತಾ ಇರಲಿಲ್ಲ. ಈಗ ಆರಾಮಾಗಿ ಇಲ್ಲೇ ಆಟ ಆಡ್ಬೋದು. ಈ ಥರ ಹಿಂಗೆಲ್ಲ ಆಟ ಆಡೋಕ್ಕೆಲ್ಲ ಚೆನ್ನಾಗೈತಲ್ಲ. ನೋಡಿ ಬಂದರೆ ನೆಕ್ಸ್ಟ್ ಟೈಮ್ ಈ ಥರ ಕಪಲ್ಸ್ ಥರ ನೀನು ಬರೋ. ನೆಕ್ಸ್ಟ್ ಟೈಮ್ ಬರ್ತೀಯಾ ಫಂಕ್ಷನ್ ಕರ್ಕೊಂಡು? ನೋಡಿ ಈ ಥರ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು. ನಮ್ಮ ಇಂಡಿಯಾದು ಜಿಯೋಗ್ರಫಿಕಲ್ ಲೊಕೇಶನ್ಸು ಯಾವ ಥರ ಐತೆ ಅಂತ ಅಂದರೆ, ನಮ್ಮ ಕರ್ನಾಟಕ ಸೈಡು ಮಾನ್ಸೂನ್ ಇದ್ದಾಗ ಈ ಕಡೆ ಫುಲ್ಲು ಸಿಕ್ಕಾಪಟ್ಟೆ ಸಮ್ಮರ್ ಥರ ಇರುತ್ತೆ. ಇಲ್ಲ ಅಂಥ ಟೈಮಲ್ಲಿ ಮಳೆ ಗಿಳೆ ಎಲ್ಲ ಏನಾಗಲ್ಲ. ಅದಕ್ಕೇ ಈ ಸತಿ ಫುಲ್ ಇವಾಗಲೂ ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೀವಿ. ರೈನ್ ಕೋಟ್ ಗೀಕೊಂಡು ಎಲ್ಲ ತೊಗೊಂಬಂದ್ವಿ. ಬೆಂಗಳೂರು ವೆದರ್ ನೋಡ್ಬಿಟ್ಟು ಇಲ್ಲಿ ನೋಡಿದ್ರೆ ಹಾಕೊಂಡಿರೋ ಪ್ಯಾಂಟ್ ಬಿಟ್ಟು ಚಡ್ಡಿ ಹಾಕೊಂಡಂಗೆ ಆಗೈತೆ. ಅಷ್ಟೊಂದು ನನಗೆ ಫಸ್ಟೇ ಗೊತ್ತಿತ್ತು. ನಾನು ಅದಕ್ಕೇ ಬರೀ ಒಂದು ಶಾರ್ಟ್ಸು 2 ಶರ್ಟು ಅಷ್ಟೇ ನಾನು ತೊಗೊಂಬಂದಿರೋದು. ಜೀನ್ಸ್ ಪ್ಯಾಂಟ್ ಇವನು ಸುಮ್ಮನೆ ಎಲ್ಲ ಜೀನ್ಸ್ ಪ್ಯಾಂಟು ಅವು ಇವು ಎಲ್ಲ ತುಂಬ್ಕೊಂಬಂದವನೇ. ನಾನು ತೊಗೊಬಂದಿರೋದೇ 3 ಜೊತೆ ಅಷ್ಟೇ. 3 ಜೊತೆ ಅಂತ ಅಂದರೆ 1 ಶಾರ್ಟ್ಸು 2 ಶರ್ಟ್ಸು. ಇವಾಗ ಇಡನ್ ಬೀಚ್ ಮುಗಿಸಿ ಇವರಮ್ಮ ಫೋನ್ ಮಾಡಿ ಬೈದವ್ರೆ, ಇಂಥ ಮಳೆಗಾಲದಲ್ಲೇ ಹೋಗ್ಬೇಕಾ ಅಂತ. ಅವ್ರು ಹೇಳಿದ್ರು ನಂಬ್ತಲೇ ಇಲ್ಲ, ಈ ಕಡೆ ಎಲ್ಲ ಬಿಸಿಲಿರುತ್ತೆ ಅಂತ. ಇಡನ್ ಬೀಚ್ ನೋಡಿಕೊಂಡು ಇವಾಗ ಬೀಚ್ ಪ್ಯಾರಡೈಸ್ ಅಂತ ಐತೆ, ಅಲ್ಲಿ ಹೋಗ್ತಾ ಇದ್ದೀವಿ. ತಿಳ್ಕೊಂಡು ಎಳೀತದೆ ಹೂವ ಬಂತು. ನೀರು ಬರಬಾರ್ದಾದ್ರೆ ಅಷ್ಟೇ. ನೋಡು ಮುನ್ನೆಲ್ಲ ಹೆಂಗೆ ಎಳ್ಕೊಂಡೈತವೆ ಒಳಗಡೆ. ನೋಡಿ ಇಲ್ಲೊಂದು ಐತೈತೆ. ಬೆಂಗಳೂರು ಪಾಂಡಿಚೇರಿ ಗೋವಾ ಎಲ್ಲ ಹೋದರೆ ಹೆವಿ ಎಣ್ಣೆ ಹೊಡಿತಾರೆ. ನಾವು ನೋಡಿದ್ರೆ ಎಳ್ನೀರು ಹೊಡಿತಾ ಇದ್ದೀವಿ. ಎಳ್ನೀರು ಹೊಡಿತಲ್ಲ, ಎಳ್ನೀರು ಹೊಡೆದಿರೋದನ್ನ ಕುಡಿತಾ ಇದ್ದೀವಿ. ನೆಕ್ಸ್ಟ್ ಈಗ ಕ್ಯಾಂಪಿಂಗ್ ಹೋಗ್ತೀವಿ. ಕ್ಯಾಂಪಿಂಗ್ ಮಾಡೋಕ್ಕೆ 20 ಕಿಲೋಮೀಟ್ರ್ ಡ್ರೈವ್ ಮಾಡಿಕೊಂಡು
ಅವರು ಒಳ್ಳೆ ಅಂತ ಇದಕ್ಕೆ ಬಂದಿದ್ದೀವಿ. ಒಂದು ಪ್ಲೇಸ್ ಐತೆ ಇಲ್ಲಿ, ಫ್ಯೂಚರ್ ಮ್ಯೂಸಿಯಮ್ ಅಂತ. ಫ್ಯೂಚರ್ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಆಚೆ ಕಡೆ ಪಾರ್ಕಿಂಗ್ 50 ರೂಪಾಯಿ ಬೈಕಿಗೆ, 150 ರೂಪಾಯಿ ಕಾರ್ಗೆ. ಇಷ್ಟೇ. ನೇಚರ್ ಮಾತ್ರ ಸಕ್ಕತ್ತಾಗೈತಿ ಇಲ್ಲಿ. ಲಾಸ್ಟ್ ಟೈಮ್ ಒಂದು 2 ಇಯರ್ಸ್ ಬ್ಯಾಕ್ ಬಂದಿದ್ದು. ಆಚೆ ಕಡೆ ಈ ಕಡೆ ಇದೇ ಥರನೇ ಇದೆ. ಇನ್ಫಾರ್ಮೇಷನ್ ಸೆಂಟರ್ ಅಂತ ಬಂದೈತೆ. ಇನ್ಫಾರ್ಮೇಷನ್ ಸೆಂಟರ್ ಹತ್ರ ಬಂದಿದ್ದೀವಿ. ಎಲ್ಲ ದೇಶದ್ದು ಫ್ಲ್ಯಾಗೂ ಇದೆ. ಇಲ್ಲಿ ಜಾಸ್ತಿ ಎಲ್ಲ ಫಾರಿನರ್ಸೇ ಬರ್ತಾರೆ ಸೈಕ್ಲಿಂಗ್ ಎಲ್ಲ ಮಾಡ್ಕೊಂಡು. ಅಂದರೆ ಅವ್ರಿಗೆ ಅಂದರೆ ಇಲ್ಲಿ ಎಂಟ್ರಿನೂ ಫ್ರೀ ಇದೆ. ಇಲ್ಲಿ ಅಂದರೆ ಇದ್ರ ಥರ ಮಾಡಿದ್ದಾರೆ, ಯೋಗ ಕ್ಲಾಸಸ್ಸು, ಯೋಗ ಸೆಂಟರ್ಸು. ಮೈಂಡ್ ರಿಲೀಫ್ಗೆ ಅಂತ ಬರ್ತಾರೆ ಅಂತ. 1.5 ಕಿಲೋಮೀಟ್ರ್ ನಡಿಬೇಕು. 1.5 ಕಿಲೋಮೀಟ್ರ್ 30 ನಿಮಿಷ ಅಂತ ಏನೋ ಐತೆ. ಮುಂದೆಗಡೆ ಗೋಲ್ಡನ್ ಕಲರ್ದು ಫ್ಯೂಚರ್ದು ಅಂತ ಐತಲ್ಲ, ಎಲ್ಲ ಥರದ್ದು ಎಲ್ಲ ದೇಶದ ಮಕ್ಳುಗಳು ಇಲ್ಲಿ ಓಡ್ಕೊಳೋ. ಅಂದರೆ ಮೆಡಿಟೇಷನ್ಗೆ ಮಾಡಿರೋದು ಅದು. ಆ ಸೆಂಟ್ರಿಕ್ ಪವರ್ ಎಲ್ಲ ಕೊಡುತ್ತೆ, ಆ ಸೆಂಟ್ರಲ್ಲೆಲ್ಲ ಕುತ್ಕೊಂಡು. ಅಂದರೆ ಇಲ್ಲೆಲ್ಲ ಫ್ರೀ ಹಾಸ್ಪಿಟಲ್ಲು ಎಲ್ಲ ಪ್ರತಿಯೊಂದು ಎಲ್ಲನೂ ಫ್ರೀನೇ. ನಮ್ದು ಈಶಾ ಐತಲ್ಲ, ಈಶಾ ಥರ ಮಾಡೋ. ಈಶಾನೇ ಡಿಫ್ರೆಂಟ್, ಇದೇ ಡಿಫ್ರೆಂಟ್ ಕಣೋ. ಅದು ಫುಲ್ಲು ಅಪ್ಡೇಟ್ ಆಗೈತೆ. ಇದು ಇನ್ನೂ ಅವಾಗಿಂದನೂ ಮುಂದಕ್ಕೆ, ಅಂದರೆ ಇದು ಪಾಸ್ಟು, ಪ್ರೆಸೆಂಟು ಮತ್ತು ಫ್ಯೂಚರು ಎಲ್ಲದನ್ನೂ ಕಾಪಾಡ್ಕೊಳ್ಳೋ ಥರ ಇದು ಅಷ್ಟೇ. ಹ್ಯೂಮನ್ಸ್ ಬಗ್ಗೆ ಹ್ಯುಮ್ಯಾನಿಟಿ ಅಂದರೆ ಇವಾಗ ಈ ಥರ ಮೆಡಿಟೇಷನ್ ಮಾಡ್ಕೊಂಡಿದ್ರೆ ಮುಂದಿಂದೆಲ್ಲ ಹ್ಯೂಮನ್ಸ್ ಲೈಫ್ ಸ್ಪ್ಯಾನಲ್ಲಿ ಚೆನ್ನಾಗಿರುತ್ತೆ ಸ್ಪ್ಯಾನ್ ಅಂತ ಮಾಡಿರೋದು. ಅದು ಕಲಾ ಕೇಂದ್ರ ಅಂತ ಐತೆ. ಆದರೆ ಯಾವುದೂ ದೇವಸ್ಥಾನಗಳು ಇಲ್ಲ ಇಲ್ಲ, ಯಾವುದೂ ಅಲ್ವಾ? ದೇವಸ್ಥಾನ ಧರ್ಮನೇ ಇಲ್ಲ ಇಲ್ಲಿ. ಯಾವುದೇ ಧರ್ಮ ಇಲ್ಲ, ಏನಂದ್ರೇನು ಇಲ್ಲ. ಒಂದು ದೇವಸ್ಥಾನ ಇಲ್ಲ, ಒಂದು ದರ್ಗಾ ಇಲ್ಲ, ಒಂದು ಚರ್ಚ್ ಇಲ್ಲ, ಏನಂದ್ರೇನು ಇಲ್ಲ. ಬರೀ ಕಲೆಗಷ್ಟೇ ಇಲ್ಲಿ ಜಾಸ್ತಿ ಪ್ರೋತ್ಸಾಹ ಕೊಟ್ಟಿರೋದು. ಕಲಾ ಕೇಂದ್ರ ಅಂತಲೇ ಸಪ್ರೇಟಾಗಿ ಅಲ್ಲಿದೆ ನೋಡಿ. ಎಂಟ್ರಿ ಟಿಕೆಟ್ 25 ರೂಪಾಯಿ ಹತ್ಕೊಂಡು ಹೋಗಿ ಕಲಾ ಕೇಂದ್ರಕ್ಕೂ. ಎಲ್ಲರೂ ಹಂಗೆ ನೋಡ್ಕೊಂಡು ಹೋಯ್ತು ಅವರೇ. ಟಾಯ್ಲೆಟ್ಗೂ ಏನು ಆರ್ಕಿಟೆಕ್ಚರ್ ನೋಡಿ ಹೆಂಗೈತಲ್ಲಿ. ಅದೇ ಇವ್ರು ಪಬ್ಲಿಕಲ್ಲಿ ಹಿಂಗಿದ್ದಾರೆ, ಏನಾರ ಮಾಡಿಬಿಡ್ಲಿ ಆ ಥರ ಮಾಡಿದ್ರು ನೋಡು. ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಚೆನ್ನಾಗೈತೆ ಕಣ ಇಲ್ಲಿ. ಶಾರ್ಕು ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಚೆನ್ನಾಗೈತೆ. ವೈಲ್ಡ್ ಲೈಫ್ ಆರ್ಟ್ ಗ್ಯಾಲರಿ ಆ್ಯಂಡ್ ಎಜುಕೇಷನ್ ಸೆಂಟರು, ಭರತ್ ನಿವಾಸ್. ಇದು ಕಲೆಗಷ್ಟೇ ಬೆಲೆ ಬೇಕು ಅಂದರೆ ಇಲ್ಲಿ ಬನ್ನಿ, ಕಲೆ ಇರೋರು. ನೋಡಿ ನೀರೆಲ್ಲ ಈ ಥರ ಇಕ್ಕಿರ್ತಾರೆ, ಫಿಲ್ಟ್ರ್ ನೀರು. ಒಳ್ಳೆ ನೀರು, ಟಾಯ್ಲೆಟು, ಶೌಚಾಲಯ ಎಲ್ಲ ಕರೆಕ್ಟಾಗಿದ್ದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಕಾಡು ಒಳಗಡೆ ನಡ್ಕೊಂಬಂದಂಗೆ ಐತೈತೆ. 1.5 ಕಿಲೋಮೀಟ್ರು. ನೆಕ್ಸ್ಟ್ ಅಲ್ಲಿಂದ ಅಲ್ಲಿಗೆ ಹೋಗೋದು. ದೀಪಕ್ತು ಪ್ರೆಸೆಂಟು ಹಿಂಗೈತೆ. ಫ್ಯೂಚರ್ ಹೆಂಗಿರೋದು ಗೊತ್ತಾ? ಹಿಂಗಿರುತ್ತೆ ಅಲ್ವನಾ? ನಂದು ಯಾವಾಗಲೂ ಸಿಂಗಲ್ ಆಗಿ ಹಿಂಗೆ ಇರುತ್ತೆ. ಇವ್ರಿಗೆ ಏನೇನು ಬೇಕೆಲ್ಲ ಇಲ್ಲೇ ಮಾಡ್ಕೊಂಬಿಟ್ಟು ಸೋಲಾರ್ ಗೀಲಾರೆಲ್ಲ ಫುಲ್ ಪ್ರತಿಯೊಂದೂ. ಕರೆಂಟ್ ಬೇಕಂದ್ರೆ ಕರೆಂಟು. ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗೋಕ್ಕೆ ಹೋಗೋರು ಹಂಗಸಿಂದ ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೋದು. ನಡ್ಕೊಂಡು ಹೋಗೋಕ್ಕೂ ಎಷ್ಟು ಚೆನ್ನಾಗೈತೆ ನೋಡು. ಆಲದ ಮರನೂ ಎಲ್ಲ ತಗೋ ಬಿಟ್ಟೈತೆ ಕೆಳಗಡೆ ಎಲ್ಲ ಮಾಡ್ತಾರೆ, ರೆಡಿ ಮಾಡಿ ಚೆನ್ನಾಗೈತೆ. ಆಗಲೇ 50 ವರ್ಷ ಆಗೈತೆ ಇದು ಓಪನ್ ಆಗಿ. 2018 ಓಪನ್ ಆಗಿರೋದು. 18ಕ್ಕೆ 50 ವರ್ಷ ಆಗುತ್ತೆ. 1967 ಆಗಿರೋದು. 67-68. ಇಲ್ಲಿ ಏನು ಐತೆ ಅಂತ ಅನ್ಕೊಂಬರೋಕ್ಕೆಲ್ಲ ಹೋಗ್ಬಿಡ್ರಿ. ನೇಚರ್ನ ಯಾರು ಜಾಸ್ತಿ ಇಷ್ಟಪಡ್ತೀರೋ ಅಂಥವ್ರು ಮಾತ್ರ ಬನ್ನಿರಿ. ನೇಚರ್ನ ಇಷ್ಟಪಡೋರಿಗೆ ಬೆಸ್ಟ್ ಪ್ಲೇಸು ಇವರು. ನೋಡಿರಿ ಯಾವ ಥರ ಐತೆ. ಬೇರೆದೆಲ್ಲ ಏನಿಲ್ಲ ನೋಡಿ. ಪಾಪುಗಳೆಲ್ಲ ಚೆನ್ನಾಗಿ ಆಟಾಡ್ತೈತೆ. ನೇಚರ್ನ ಯಾರನ್ನ ಇಷ್ಟಪಡ್ತೀರೋ ಅವ್ರು ಮಾತ್ರ ಬನ್ನಿರಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ತಾರಲ್ಲ, ಇಂಥ ಜಾಗಕ್ಕೆ ಬಂದರೆ ಆರಾಮಾಗಿ ನೆಮ್ಮದಿಯಾಗಿರ್ತೀರ. ಫ್ರೀ ಬಸ್ಸಸ್ಸು ಬಂದವ್ರಿಗೆ. ಈ ಫ್ರೀ ಬಸ್ಸಸ್ ಅಲ್ಲಿಂದ ಬಂದವ್ರು. ನಾವು ಬೇರೆ ಬ್ಯಾಗೆಲ್ಲ ಎತ್ಕೊಂಡಿದ್ದೀವಿ. ನನ್ನ ಬ್ಯಾಗೆ ಒಂದು 6-7 kg ಐತೆ. ಇನ್ನೊಂದು ಬರೀ ಸಣ್ಣ ಬ್ಯಾಗ್ ಒಂದಿರೋದು. ಬರ್ಬೇಕಾದ್ರೆ ಅಷ್ಟೊಂದು ನಡ್ಕೊಂಡು ಬಂದು ಈಗ ನೋಡಿ ಬೈಕಲ್ಲಿ ಇದ್ರೊಳಗೆ ಕರ್ಕೊಂಡು ಹೋಯ್ತವ್ರು ಕಾರಲ್ಲಿ. ಅದು ಫ್ರೀ. ಒಂದು ರೌಂಡ್ ನಡ್ಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಸೀದಾ ಅವರಹಳ್ಳಿ ಬೀಚ್ ಅಂತ ಐತೆ, ಅಲ್ಲಿ ಹೋಗ್ತಾ ಇದೀವಿ ಇಬ್ರು. ಅಲ್ಲೆಲ್ಲ ಮುಗಿಸಾಯ್ತು. ಈಗ ಚೆನ್ನಾಗಿತ್ತು ಒಟ್ಟಿನಲ್ಲಿ ನೇಚರ್ ಸ್ಪಾಟು. ಇವಾಗ ಸೀದಾ ಬೀಚು. ಇಲ್ಲಿಗೆ ಬಂದಿದ್ದು ಮೇನ್ ಇಂಟೆನ್ಷನ್ನೇ ಮೀನು ತಿನ್ನೋಣ ಅಂತ.
ಸತಿ ಲಾಸ್ಟ್ ಟೈಮ್ ಬಂದಿದೆ ಇಲ್ಲಿ ಮೀನು ಚೆನ್ನಾಗಿರೋದು ಸರಿಯಾಗಿರೋದು ಹಪ್ಪದು ಮಾಡ್ಸ್ಕೊಂಡು ತಿಂದಿದ್ದೆ ಅಲ್ಲಿ ಹೋಗೋಣ ಇಲ್ಲೇ ಮೀನು ಕಟ್ ಮಾಡಿಸಿ ಅಲ್ಲೇ ಫ್ರೈ ಮಾಡಿಸೋದು ಫ್ರೆಶ್ ಮೀನು ಹಿಡ್ಕೊಳ್ಳಿ ತಗೊಳ್ಳಿ ಇಕ್ಕಳಲ್ಲಿ ಹೆಂಗಾಯ್ತು ನೋಡೋದು ಬರೀ 150 ರೂಪಾಯಿ ಅಷ್ಟೇ ಅದು ಅಲ್ಲಿ ತೊಗೊಬರೋದು ಇಲ್ಲಿ ಫ್ರೈ ಮಾಡಿಸೋದು ಅಲ್ಲಿ ಕುತ್ಕೊಂಡು ತಿನ್ನೋದಷ್ಟೇ ನಮ್ಮ ಮೀನು ರೆಡಿ ಆಗ್ತೈತೆ ಅಲ್ಲೇ ತವದಲ್ಲಿ ಬೇಯಿಸೋದು ಯಾರೋ ಬೇರೆ ಅವ್ರು ಫಸ್ಟ್ ಹಾಕಿರೋದು ಲೋಕಲ್ಸ್ ಎಲ್ಲ ಇದೇ ಊರು ಮಸಾಲೆ ಎಲ್ಲ ಹಾಕಿ ರೆಡಿ ಆಗ್ತೈತೆ ನಮ್ದು ಈ ಕಡೆ ನನ್ನ ಪ್ರೀತಿಯ ಮೀನು ಬಂತು ಬೀಚ್ ಮುಂದೆನೇ ಇವನು ಮ್ಯಾಗಿ ತಗೊಂಡವನೆ ಮ್ಯಾಗಿನೂ ರೆಡಿ ಆಗ್ತೈತೆ ನಮ್ಮ ಮೀನು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದೈತೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದೈತೆ ಸೀ ಫುಡ್ಡು ಟೇಸ್ಟೇ ಬೇರೆ ಥರ ಇರುತ್ತೆ ಉಪ್ಪು ಹಾಕ್ತಾರೆ ಹೋಗಿ ಹೊಡಿದೈತೆ ಇವ್ರು ಲಿಂಗಾಯ್ತರು ಆದರೂ ಚಿಕನ್ ಎಲ್ಲ ತಿಂತಾನೆ ಮೆತ್ತಗಿರೋದು ಇವನಿಗೂ ಈಗ ಎಗ್ಮೆಗೆ ಎಲ್ಲ ಬಂದೈತೆ ನಂಬ್ತವನೆ ನಾನು ಬರೀ ಮೀನು ಅಷ್ಟೇ ತಿನ್ನೋದು ಊಟ 2 ಬೋಟ್ ಮೀನು ಹಿಡ್ಕೊಂಬಂದವ್ರು ನೋಡಿ ಆ ಕಡೆ ಒಂದು ಬೋಟು ಈ ಕಡೆ ಮತ್ತೆ ಈ ಕಡೆ ಒಂದು ಫಾರ್ಮರ್ ಕಿತ್ತೆ ಆಯ್ತದ ಏನು ಮುತ್ತು ಏನಿರಲ್ಲ ಮುತ್ತಿರ್ತದೆ ಅಂದ್ಕೊಂಡು ನೋಡಿದ್ರೆ ಏನೂ ಇಲ್ಲ ಖಾಲಿ ಫುಲ್ಲು ಒಂದು ಬೋಟ್ ಫುಲ್ ಮೀನು ಹಿಡ್ಕೊಂಬಂದವ್ರೆ ನಮ್ಮ ಕಡೆಯಿಂದ ಬಾಂಗಡೆ ಅಂತಾರಲ್ಲ ಇದು ಇವ್ರು ಕೇಳಿದ್ರೆ ನನಗೇನೋ ಗೊತ್ತಪ್ಪ ಮುತ್ಕಿತ್ತೆಲ್ಲ ಕೇಳೋದು ಇದು ಇರುತ್ತಲ್ಲ ಮಳೆ ಬರುತ್ತಲ್ಲ ಮಣಿ ಎಲ್ಲ ಇಲ್ಲ ಆದ್ರೆ ಇಲ್ಲಿ ಹಾಂ ಮಾರ್ನಿಂಗ್ ಹೋಗಿದ್ದ ಮಾತಾಡಿ ಇಲ್ಲೇ ಬಿಡ್ಡಿಂಗ್ ಸ್ಟಾರ್ಟ್ ಆಗೋಗೈತೆ ನೋಡ್ರಿ ಅಲ್ಲಿಂದ ಹಿಂಗೆ ಎಳಕ ಬದ್ದಂಗೆ ಬಿಡ್ಡಿಂಗ್ ಸ್ಟಾರ್ಟು ಅಲ್ಲಿ 2 ಆಲೆ ಬಿಡ್ಡಿಂಗ್ ಆಗೋಗಿದ್ದಾವೆ ಬಿಡ್ಡಿಂಗ್ ಮಾಡ್ತಾ ಇರೋದ್ರಿಲ್ಲ ಆಗಲೇ ನೋಡಿ ಅಲ್ಲಿ ಬಿಡ್ಡಿಂಗ್ ಮಾಡ್ತಾರೆ ಎಲ್ಲ ಇಲ್ಲೋಗಿ ತೊಗೊಬಂದು ಲಾಸ್ಟಾಗೆ ಎಕ್ಸ್ಪೋರ್ಟ್ ಮಾಡಿ ಆ ಥರ ದೊಡ್ಡ ದೊಡ್ಡ ಕಂಟೈನರ್ಗಳು ಬಂದೈತಲ್ಲ ಎಲ್ಲರೊಳಗೆ ಹಾಗೆಲ್ಲ ಕಳಿಸ್ತಾರೆ ಹೆಚ್ಚು ಕಡಿಮೆ ಇಲ್ಲಾಂದ್ರೆ ಒಂದು 5 ಬೋಟೇನೋ ಬಂದಿದೆ 5 ಬೋಟ್ ಫುಲ್ಲು ಮೀನು ಒಂದೇ ಒಂದು ಇದರಿಂದ ಎಷ್ಟು ಮೀನು ಹಿಡ್ಕೊಂಡ್ಬರ್ತಾರೆ ಅಂದರೆ ಪಾಪ ನಾನು ಅದೇ ಮೀನೇ 150 ರೂಪಾಯಿ ಕೊಟ್ಬಿಟ್ಟು ತಿಂದಿದ್ದು ಅದೇ ಮೀನು ಅಲ್ಲಿ ಕಾಣಿಸ್ತೈತಲ್ಲ ಅಲ್ಲಿ ಅದೇ ಮೀನು ಫುಲ್ಲು ಕರ್ನಾಟಕ ಗಡಿ ಇದು ಆ ಕಡೆ ತಮಿಳ್ನಾಡು ಆ ಕಡೆ ಸೈಡಲ್ಲಿರೋದು ಒಂದು ಪಾಂಡಿಚೇರಿ 2 ತಮಿಳ್ನಾಡು ಇದ್ದಾವೆ ಅಲ್ಲೆಲ್ಲ ಹಿಡ್ಕೊಂಬಂದು ಇದ್ರೊಳಗೆ ತುಂಬಿಕೊಂಡು ಐಸ್ ಇರುತ್ತೆ ಅದರಲ್ಲಿ ತೊಗೊಂಡು ತುಂಬ್ಕೊಂಡು ಹೋಗ್ತಾ ಇರೋದೆ ಇನ್ನು ತೊಗೊಂಬಂದಿದ್ದ ತಕ್ಷಣ ಅದ್ರ ಮೇಲೆ ಐಸ್ ಹಾಕ್ತಾರೆ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ತುಂಬ್ತಾ ಇರ್ತಾರೆ ಮುಂಬೈಯಲ್ಲಿ ಹಾಕಿರೋ ಥರ ಸೇಮ್ ಇಲ್ಲೂ ಇದೇ ಥರನೇ ಹಾಕೋರೆ ಸಮುದ್ರದ ಅಲೆಗಳನ್ನು ತಡಿಯೋಕ್ಕೆ ನೋಡೆಲ್ಲ ಡಿಫ್ರೆಂಟ್ ಆಕಾರವಾಗೈತೆ ಹಾಂ ಉಪ್ಪು ನೀರು ತಕ್ಕಂಗೆ ಕಲೆ ಆಗ್ಬಿಟ್ಟೈತೆ ನನ್ನ ಪ್ಯಾಂಟು ಎಲ್ಲ ಹಂಗೆ ಆಗೈತೆ ಯಪ್ಪ ಬಿದ್ದಿರೋದು ಗೌರ್ಮೆಂಟ್ ಆಫ್ ಪಾಂಡಿಚೇರೀಸ್ ಎಲ್ಲ ಬೀಚ್ ಪಕ್ಕನೇ ಮಾಡ್ಕೊಬಿಟ್ಟವ್ರು ನೋಡ್ರಿ ಇಲ್ಲೊಂದು ಫ್ರಾನ್ಸಿಂದೊಂದು ಇದೈತೆ ಸಕ್ಕದಾಗೈತೆ ಗೊತ್ತಾ ಮೇಲ್ಗಡೆ ಎಲ್ಲ ಬಿಲ್ಡಿಂಗ್ಗಳೇ ಮಾತ್ರ ಒಂದೊಂದು ಅಲ್ಟಿಯಾಗಿದೆ ಎಲ್ಲ ಅವಾಗ ಕಟ್ಟಿರೋದು ಎಲ್ಲ ಫ್ರೆಂಡ್ಸ್ ವೈಟ್ ಹೌಸ್ ಅಂತ ಎಲ್ಲ ಇದೆ ಫ್ರಂಟ್ ಆಗಿನ ಕಾಲದಲ್ಲಿ ಕಟ್ಟಿರೋದು ನೋಡಿ ಯಾವ ಥರ ಕಟ್ಟಿದ್ದಾರೆ ಇಲ್ಲಿ ಕೆಫೆ ಕರ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು 1.5 ಕಿಲೋಮೀಟ್ರ್ ನಡೆಸ್ಕೊಂಬಂದವನೆ ಗಾಡಿಯಲ್ಲೆಲ್ಲೋ ಪಾರ್ಕಿಂಗ್ ಮಾಡಿಸ್ಬಿಟ್ಟು ಕೆಫೆನೂ ಚೆನ್ನಾಗಿದೆ ಏನೇನೋ ಆರ್ಡ್ರ್ ಮಾಡಿ ತರಿಸೋನೆ ಇದು ಹಾಟ್ ಕಾಫಿ ಅಂತೆ ಅದು ಕ್ಯಾಪೆಚಿನೋ ಒಂದು ಇಲ್ಲಿ ಕುಡಿಬೇಕು ಅಂತಲೇ ಎಲ್ಲಿಂದನೋ ಕರ್ಕೊಂಬಂದ ಮ್ಯಾಪೆಲ್ಲ ಹಾಕ್ಕೊಂಡು ಚೆನ್ನಾಗೈತೆ ನಾವು ಫೇಮಸ್ ಇದು ಫೇಮಸ್ ಇದು ಯಾವುದು ಅಂತ ಹೇಳಲ್ಲ ಬಿಸ್ನೆಸ್ಸು ಯಾವುದಪ್ಪ ಫೇಮಸ್ಸು ಯಾವುದೋ ಬ್ರೈಟರ್ಸ್ ಬ್ರೇಕ್ ಅಂತ ಅಂತೆ ಇನ್ನೊಂದೇನೋ ಹೇಳೋನೆ ಪಾಸ್ತಾ ಅಂತ ಅದು ಬರ್ತೈತೆ ವೆಯ್ಟ್ ಮಾಡ್ತಾಯಿದ್ವಿ ಫೈನಲಿ ಪಾಸ್ತಾ ಏನೋ ತರಿಸೋನೆ ಎಲ್ಲ ಗ್ರೀನ್ ಕಲರ್ ಐತೆ ಚಟ್ನಿ ಥರ ಅವ್ರ ಕಂಪ್ನಿಲ್ಲ ಡೈಲಿ ಕೊಡ್ತಾರಂತ ಏನೋ ಗೊತ್ತಿಲ್ಲ ಇದನ್ನೂ ಕೊಡ್ತಾರೆ ಅಂತ ಅಂದರೆ ಏನು ಅಷ್ಟರೊಳಗೇನೆ ಎಲ್ಲ ಹೆವಿ ಬ್ಲೇಡ್ ಅನಿಸುತ್ತೆ ಬ್ಲೇಡೇ
ರೈಟರ್ಸ್ ಕೆಫೆ ಅಂತೆ ನೋಡ್ರಿ ಸರಿಯಾಗಿ ಹಾಕೋರಿ 529 ರೂಪಾಯಿ ಬಿಲ್ಲು. ನಾಮ ಅಂದರೆ ನಾಮ ಏನ್ ನಾವ ಎಲ್ಲ ಒಂದು ಹಾಟ್ ಕಾಫಿ ಮತ್ತೆ ಇನ್ನೊಂದು ಯಾವ್ದೋ ಪಾಸ್ತಾ ಚೆನ್ನಾಗಿತ್ತು. ನನಗೆ ತಿನ್ನಕೈತಲ್ಲ ಒಂದೇ ಸತಿ ಬಾಯಿಗೆ ಹಾಕೊಂಡು ಚೆನ್ನಾಗಿತ್ತು ಮುಕ್ಕಿಸ್ಕೊಂಡು ನುಂಗಿದೀನಿ ನಾನು. ಒಂದು ಕ್ಯಾಪಿಚಿನ್ ಅವನು ಹೆಂಗಿತ್ತು ಅದು ನಂಗೆ ಗೊತ್ತಿಲ್ಲ. ಚೆನ್ನಾಗಿತ್ತಣ್ಣ ಚೆನ್ನಾಗಿತ್ತು ಪಾಸ್ತಾ. ಇನ್ನೇನು ಚೆನ್ನಾಗಿರ್ಬೇಕು ನಿಮಗೆ ಅಷ್ಟೇ ಪಾಸ್ತಾ. ಲಾಸ್ಟಿನಲ್ಲೂ ಒಳ್ಳೆ ಬಿರಿಯಾನಿ ತಿನ್ಬೋದಾಗಿತ್ತು ಕಣೋ. 500 ರೂಪಾಯಿ ಅಂದಿದ್ರೆ ಒಂದು ಒಳ್ಳೆ ಮಟನ್ ಏನಾರ ಒಂದು ಒಳ್ಳೆ ಡಿಶ್ ಬಂದಿರೋದು. ನೋಡಿ ಇಲ್ಲೇ ಇದೆ ಬಿರಿಯಾನಿ ತಿನ್ನಲ್ವಾ? ಬಿರಿಯಾನಿ ದಿನ ತಿಂತಾನೆ ಅಂತ ಅಂದ್ಬಿಟ್ಟು ಯಾವುದೋ ಗಪ್ ತಿನ್ಸ್ಬಿಟ್ಟು ನನಗೆ ಈಗಾಗಲೇ ಬರ್ತಾ ಇದೆ. ನೆಕ್ಸ್ಟ್ ಇನ್ನೂ ಎಲ್ಲೆಲ್ಲಿ ಕರ್ಕೊಂಡು ಹೋಯ್ತಾರೆ ನೋಡೋಣ. ಇಲ್ಲೆಲ್ಲ ಬರೀ ಇಂಥವೇ. ಫಸ್ಟ್ ಟೈಮ ಹೋಯ್ತಾ ಇರೋದು ಅಂತ ಕೇಳ್ತಾವನೆ. ನನಗೆ ಈ ಥರ ಎಲ್ಲ ಹೋಗೋದೆಲ್ಲ ಅಭ್ಯಾಸನೂ ಇಲ್ಲ, ನನಗೆ ಈ ಥರ ಎಲ್ಲ ಇಷ್ಟನೂ ಆಗಲ್ಲ. ನನಗೇನಿದ್ರು ಚೆನ್ನಾಗಿರಬೇಕು. ಬರೀ ಚಿಕನ್ಸ್ ಐಟಮಲ್ಲಿ ಹೆಂಗಾರ ಇರಲಿ, ವೆರೈಟಿ ಆಗಲಿ ತಿಂತೀನಿ. ಈ ಥರ ಎಲ್ಲ ಆದರೆ ಇವನೊಬ್ಬನೇ ತಿನ್ಕೊಂಬರ್ಬೇಕು. ಎಲ್ಲ ಹೋಟ್ಲು ಎಲ್ಲೇ ಹೋದರೂ ನಾನು ಫಸ್ಟು ಬೇಗ ಖಾಲಿ ಮಾಡಿರ್ತೀನಿ. ಈ ಹೋಟ್ಲಲ್ಲಿ ಫಸ್ಟು ಇವ್ನು ಖಾಲಿ ಮಾಡ್ದ, ನಾನು ಕಷ್ಟಪಟ್ಕೊಂಡು ತಿಂದೆ. ಇವನು ಹೇಳ್ತಾನೆ ನಿಮ್ಮ ಹುಡುಗಿನ ಏನಾರ ನಮ್ಗೆ ಯಾರೂ ಬೀಳೋದೇ ಇಲ್ವಾ? ಬೀಳಲ್ಲ, ಕರ್ಕೊಂಡು ಹೋಗೋಣ ಅಂತಂದ್ರೆ ನಾನು ಈ ಥರ ಎಲ್ಲ ಕರ್ಕೊಂಡು ಹೋಗಲ್ಲ. ಏನಾರ ಒಂದು ಏನಾರ ಬೀಳ್ತಾರ ಹುಡುಗಿನ ಕರ್ಕೊಂಡು ಹೋಗು ಅಂತ ಹೇಳಿ. ನೀನು ನಾಳೆ ಕರ್ಕೊಂಡು ಹೋಗಿರ್ತೀಯಪ್ಪ. ಆಗಲಿ ನೀನು ಏನಂತ ಅಂದಿದ್ದು? ನಾನು ಹೇಳಿದ್ದು ನೀನು ತಿನ್ನಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿ. ನಾನು ಹುಡುಗಿನ ಕರ್ಕೊಂಡು ಹೋಗು. ನಾನು ತಿನ್ನಕ್ಕೆ ಎಲ್ಲೋ ಹೋಗ್ಲಿಲ್ಲ. ನನಗೆ ಚಿಕನ್ ಮಟನಲ್ಲಿ ಏನಾರ ಒಂದು ಇದ್ರೆ ತಿನ್ಕೊಂಡು ಹೋಗಿ. ಇಲ್ಲ ಇದೇ ರೂಟ್ ತಾನೆ. ಹಾಂ ಈ ರೂಟ್ ಆ ರೂಟು ಇದೇ ರೂಟು. ನಮ್ಗೆ ಈ ಥರ ತಿನ್ನೋಕ್ಕೆಲ್ಲ ಯಾರಂತಾನೆ ಗೊತ್ತಿಲ್ಲ. ಫೋನ್ ಕೊಟ್ಬಿಟ್ಟು ಚಾರ್ಜ್ ಹಾಕಿ ಅಂತ ಬಂದಿದ್ದೀವಿ. ಯಾರಲ್ಲೋ ನಂಬಿಕೆ ಕಣೋ ಫೋನ್ ಚಾರ್ಜಿಂಗ್ ಹಾಕ್ಬಿಟ್ಟು ಬಂದಿದ್ದೀನಿ, ಬ್ಯಾಗೆಲ್ಲ ಅಲ್ಲೇ ಬಿಟ್ಟಿದ್ದೀನಿ ಅಂತ ಅಂದ್ರೆ ಒಂದು ನಂಬಿಕೆ. ಏನು ನೋಡಿದ್ರೆ ಬಾಯ್ಸು ಹುಡುಗರನ್ನಷ್ಟೇ ನಂಬೋದು, ಹುಡುಗಿರನ್ನೆಲ್ಲ ನಂಬೋಕೆ ಹೋಗಲ್ಲ. ಇವ್ನು ಬೇಕಾದ್ರೆ ಅಂಥವ್ರು ಇದ್ರೆ ಬೇಕಾದ್ರೆ ಕೊಟ್ಬಿಟ್ಟು ಬರ್ತಾನೆ. ನೆನೆ ಕೆಫೇಲಿ ಒಂದು ಹಂಗೆ ಹೋಗಿ ಕೊಟ್ಬಿಟ್ಟು ಬಂದ. ನಾನು ಹೋಗಿ ಕೊಟ್ಬಿಟ್ಟು ಬಂದೆ ಆರಾಮಾಗಿ. ಚಾರ್ಜಿಂಗ್ ಹಾಕಿರ್ತಾನೆ, ಹೋಗಿ ಇಸ್ಕೊಂಡು ಮತ್ತೆ ಪ್ಯಾರಡೈಸ್ ಬೀಚ್ ಹತ್ರ ಹೋಗೋದು ಅಷ್ಟೇ. ನನಗೂ ತಿಂದಾಲೆ ಇಷ್ಟ ಆಯಿತು. ಅಂದರೆ 2 ಜ್ಯೂಸ್ ಅಷ್ಟೇ ಇಷ್ಟ ಆಗಿದ್ದು. ಬೇರೆ ಇದೊಂದು ಯಾವುದೋ ಪಾಸ್ತಾ ತಗೊಂಡ. ಕಾಫಿ ಪಾಸ್ತಾ ಏನು ಕಾಫಿನಾ? ಹಾಟ್ ಕಾಫಿ, ಸಾರಿ ಹಾಟ್ ಕಾಫಿ ಚೆನ್ನಾಗಿತ್ತು. ಅದೇನೋ ಪಾಸ್ತಾ ಅಂತ ತೊಗೊಂಡ ವಾಂತಿ ಬರೋಂಗಾಯ್ತು. ಯಪ್ಪ ವಾಚ್ ಟವರ್ ನೋಡೋಣ ಅಂತ ಕರ್ಕೊಂಬಂದ. ಆದರೆ ನಾನು ನೋಡಿದ್ದೀನಿ, ನೋಡಿದ್ರೆ ಕ್ಲೋಸ್ ಆಗೋಗೈತೆ, ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಐತೆ ಪಾಂಡೆ ಮೆರೀನಾದಲ್ಲಿ. ವ್ಯೂ ನಾನು ಅಲ್ಲೇ ನೋಡಿದ್ದೀನಿ. ಫುಲ್ಲು ಸಮುದ್ರದಿಂದ ಆ ಕಡೆ ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ಸಿಟಿ ವ್ಯೂ ಎಲ್ಲ ಕಂಡಿರೋದು. ನೋಡಿದ್ರೆ ನಿನ್ನ ಬ್ಯಾಡ್ ಲಕ್ ಕ್ಲೋಸ್ ಆಗೋಗೈತೆ. ಬೇರೆ ಜಾಗದಲ್ಲಿ ಹೋಗಿ ಮಾಡ್ಬೇಕು. ಹಾಂ ಬೀಚ್ ಪಕ್ಕ ಗಾಡಿಗಳೆಲ್ಲ ಯಾವುದೋ ಅಲೋನೇ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಬಂದು ಪಾಂಡೆ ಮರೀನಾ ಹತ್ರ ಬಂದರೆ ಫುಲ್ಲು ಎಲ್ಲ ಅಲೋ ಐತೆ. ಇದೆಲ್ಲ ಆರಾಮಾಗಿ ಹಾಕೊಂಡಿರ್ಬೋದಾಗಿತ್ತು. ಹಾಂ ಬಾ ಅಲ್ಲಿ ಗಂಟೆ ಹೋಗೋಣ ಈಗ. ಫುಲ್ಲು ಆಫ್ ರೋಡ್ ಐತೆ. ಅಯ್ಯೋ ಗಾಡಿ ಬೇರೆ ಮುಂದೆ ತಗೊಂಬಂದಿರೋ ಉಚ್ಚಾಕ ಬಿದ್ದೋಗಿರೋ ಗಾಡಿ ಬೇರೆ ಮುಂದಕ್ಕೆ ಹೋಗ್ತಿಲ್ಲ. ಅಲ್ಲೋಡಿ ಗಾಡಿ ಫುಲ್ ಸ್ಕಿಡ್ ಹೊಡಿತೈತೆ. ಇರೋ ಹೆಂಗಾರ ಮಾಡ್ಕೊಂಡು ನೋಡ್ಬಿಡೋಣ. ಹೋಯ್ತಿಲ್ಲ ಗಾಡಿ, ಮಣ್ಣು ಫುಲ್ ನೋಡಿ. ಇವಾಗ ಅಲ್ಲಿ ಐ ಲವ್ ಪಾಂಡಿ ಅಂತ ಐತಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ಐ ಲವ್ ಪಾಂಡಿಚೇರಿ ಒಂದು ರೂಟ್ ಹಾಕೋಣ ಹಂಗೇನ. ಅವ್ರು ಒಳ್ಳೆ ವಿಡಿಯೋ ಆಗುತ್ತೆ. ಇಲ್ಲೆಲ್ಲ ಆರಾಮಾಗಿ ಬರ್ಬೋದು. ಇಲ್ಲೊಂದೇ ಅಷ್ಟೇ ಇಷ್ಟ ಆಗಿದೆ ನೋಡೋ. ಬೀಚ್ ಟೈಮ್ ಲ್ಯಾಪ್ಸ್ ಮಾಡೋದು. ಇದನ್ನ ಹಾಕಿದ್ನ ಚೆನ್ನಾಗೈತೆ ಶೆಟ್ಟಿ. ಈ ವಿಡಿಯೋ ಹಾಕಿ ಗ್ರೌಂಡ್ ಬಂದಿದ್ದು. ಸ್ಪೀಡ್ ಆಗಿ ಮಾಡಾಕು. ಈ ನಿಧಾನಕ್ಕೆ ಹೋಗೋ. ಹೆಂಗೆ ಸ್ಕಿಡ್ ಆದ್ರೆ ಏನು ಮಾಡ್ತೀಯ ಅಲ್ಲಿ? ಸ್ಕಿಡ್ ಹಾಕಿದ್ರೆ ಏನು ಕೈ ಕಾಲು ನಡ್ಕೊಂಡು ಹೋಗ್ತಿರೋದೆಲ್ಲೋ ಅಲ್ಲಿರುತ್ತೆ ಅನ್ಸುತ್ತೆ. ಬೇರೆ ರೂಟಿಂದ ಅನ್ಸುತ್ತೆ. ಅಲ್ಲೆಲ್ಲೋ ಅನ್ಸುತ್ತೆ. ಇಲ್ಲೊಂದು ಐತೆ ನೋಡು. ಇಲ್ಲೇ ಐತೆ ನೋಡು. ನೋಡು. ಓಹೋ ನಮ್ಮ ಲಾಸ್ಟ್ ಫೈನಲ್ ಡೆಸ್ಟಿನೇಷನ್ ಇದೇನೆ ನೋಡಿ. ಯಾವ ಥರ ಇದೆ ಅಂದರೆ ಬೀಚ್ಗಳಲ್ಲಿ ಇರೋದು ಇದೇ ಲಾಸ್ಟ್ ಫೈನಲ್ ಡೆಸ್ಟಿನೇಷನು. ಅಲ್ಲೊಂದು ಈವೆಂಟ್ ಐತೆ ನೈಟ್ ಒಂದು. ಹೋಗೋಣ. 7 ಗಂಟೆಯಿಂದ 12 ಗಂಟೆ ಐತೆ. ಆದರೆ ನಮಗೆ ಟ್ರೈನ್ ಇರೋದು 9:30 ಅಂದರೆ ಒಂದು 2 ಅವರ್ಸು ಅಷ್ಟೇ.
ಬುಕ್ ಮೈ ಶೋಲ್ಲಿ ಬುಕ್ ಮಾಡಿದ್ದೀವಿ. ಹೋಗಲ್ಲಿ ಈವೆಂಟ್ ಮುಗಿಸಿ ಸೀದಾ ಬೆಂಗಳೂರು. ಡ್ರೋನ್ ಇದೆ, ಡ್ರೋನ್ ಶಾಟ್ ಮಾಡಿದ್ದು ಸಕ್ಕದಾಗಿ ಬಂದಿರೋದು ಇದೆಲ್ಲ. ಶ್ರೇಷ್ಠ ಕೇರಳದೆಲ್ಲ ಕಳಿಸ್ತಾವನೆ. ಕೇಳೋದಾಗ ನೆಕ್ಸ್ಟ್ ಅವನು ಬರುವ ಇಲ್ಲಿ ನೋಡಿ, ಬರೀ ಕೇರಳದ ಎಷ್ಟು ಕಳಿಸವ್ರೆ. ನಾನು ಅದನ್ನೇ ರೀಲ್ಸ್ ನೋಡ್ತಾ ಇರ್ತಾನೆ, ಅವ್ನು ಬರೀ ರೀಲ್ಸ್ ಕಳಿಸ್ತಾ ಇರ್ತಾನೆ ಅಷ್ಟೇ. ಬರೀ ರೀಲ್ಸ್ ಕಳಿಸೋ ನಿಮ್ಮ ಫ್ರೆಂಡ್ಗೆ ಟ್ಯಾಗ್ ಮಾಡಿರಿ. ಅವ್ನು ಬರ್ತೀನಿ ಎಂದವನು ಲಾಸ್ಟ್ ಟೈಮಲ್ಲಿ ಕೈ ಎತ್ತದ. ಲಾಸ್ಟಲ್ಲಿ ಇಬ್ರು ಬಂದು ಇಟ್ಕೊಂಡಿದ್ದೀವಿ. ಯಾರ್ಯಾರು 3 ಜನ ಪ್ಲ್ಯಾನ್ ಮಾಡಿದ್ದು, ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದು. ಆದರೆ ಅವ್ರಿಗೆಲ್ಲ ಕಾಲೇಜ್ ಇದೆ. ಕಾಲೇಜ್ ಇರೋದ್ರಿಂದ ನೆಕ್ಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ಪ್ಲ್ಯಾನ್ ಮಾಡ್ತೀವಿ. ಈ ಟೈಮ್ ಬರೀ ನಾವಿಬ್ಬರು ಅಷ್ಟೇ ಬಂದಿದ್ದೀವಿ. ನನ್ನ ಫೇವ್ರೇಟ್ ಫುಡ್ ಇನ್ ಪಾಂಡಿಚೇರಿ ಅಂತ ಅಂದರೆ ಚಿಕನ್ ಫ್ರೈಡ್ ರೈಸು ಮತ್ತು ಚಿಕನ್ ನೂಡಲ್ಸು. ನಾನ್ ವೆಜ್ ಮೇಲು, ನಾನ್ ವೆಜ್ ಮೇಲು, ಓನ್ಲಿ ನಾನ್ ವೆಜ್ ಮೀಲ್ ಅಷ್ಟೇ. ಇನ್ನೊಂದು ಹೋಟ್ಲಿಗೆ ಹೋಗಿದ್ದು. ಅಲ್ಲಿ ಹೋಟ್ಲು ಇದೆ ಅಂತಂದರೆ ಬರೀ ನಾನ್ ವೆಜ್ ಪ್ಲೇಟು ಫುಲ್ ಮೀಲ್ಸ್ ಅಂತ ಇತ್ತು. ನಾನ್ ವೆಜ್ ಮೀಲ್ಸ್ ಅಂತೆ, ಬರೀ ಅದ್ರೊಳಗೆ ಬರೀ ಚಿಕನ್ ಗ್ರೇವಿ ಅಷ್ಟೇ, ಅದ್ರೊಳಗೆ ಪೀಸ್ಗಳೇ ಇಲ್ವಂತೆ. ಇವನು ಅದಕ್ಕೇ ಅವ್ರ ಜೊತೆ ಹೋಗಿ ಜಗಳ ಮಾಡ್ಕೊಬಂದ. ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಕೊನೆಗಲ್ಲಿ ಏನೂ ತಿನ್ನಲೇ ಇಲ್ಲ. ಲಾಸ್ಟಿಗೆ ಬಂದು ಇಲ್ಲಿ ತಿಂತಾ ಇದ್ದೀವಿ. ಹೆಂಗಿತ್ತಲ್ಲ ಎಕ್ಸ್ಪೀರಿಯೆನ್ಸು? ಜಗಳ ಆಗಿತ್ತಲ್ಲ. ಫುಲ್ಲು ಅಣ್ಣ ಅಲ್ಲಿ ಅವಳಿ. ಆದರೆ ಅವ್ನು ಕೇಳಿದ್ರು ಏನು ನ್ಯಾಯ ಇತ್ತು. ಲಾಸ್ಟು ಪ್ಲೇಸು ಪ್ಯಾರಡೈಸ್ ಬೀಚು. ಯಾವುದೋ ಒಂದು ಈವೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಬಂದ. ಅಲ್ಲಿ ನೋಡೋದು ಈವೆಂಟ್ ಇದೆ, ನೋಡೋಣ ಈವೆಂಟೆಲ್ಲ ಹೆಂಗಿರುತ್ತೆ ಅಂತ. ಲಾಸ್ಟ್ ಪ್ಲೇಸ್ ಇದು. ನೋಡಿಕೊಂಡು ಸೀದಾ ಟ್ರೈನ್ ಹತ್ಕೊಂಡು ಬೈಕೆಲ್ಲ ರಿಟರ್ನ್ ಕೊಟ್ಬಿಟ್ಟು ಹೋಗ್ತಾರಣ. ಇಲ್ಲಿ ಆಟ ಆಡೋಕ್ಕೇ ಸಪ್ರೇಟು. ಬರೀ ಎಂಟ್ರಿ ಟಿಕೆಟು 89 ರೂಪಾಯಿ. ಹಾಂ, ಒಳಗಡೆ ಗೇಮ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ, ಹೋಗ್ಬೋದು. ಒಳ್ಳೊಳ್ಳೆ ಸಾಂಗು, ಒಟ್ನಲ್ಲಿ ಡ್ಯಾನ್ಸು, ಒಟ್ನಲ್ಲಿ ಬಾರು. ಫಸ್ಟ್ ಎಲ್ಲ ರೆಡಿ ಮಾಡಿ ಇಕ್ಕೊಬಿಟ್ಟವ್ರೆ. ಎಲ್ಲ ಬೀಚ್ ವಾಲಿಬಾಲ್ ಆಡ್ತಾವ್ರು ನೋಡೋದು. ಈವೆಂಟು ಎಣ್ಣೆ ಒಳಗೆ ಡ್ಯಾನ್ಸ್ ಆಡೋದು ಒಳಗಡೆ. ಎಣ್ಣೆ ಹೊಡಿಯೋಣ, ಡ್ಯಾನ್ಸ್ ಆಡೋಣ ಅಷ್ಟೇ. ಫುಲ್ ಎಣ್ಣೆ, ಆದರೆ ಜಾಸ್ತಿ ರೇಟ್ ಇರುತ್ತೆ ಎಣ್ಣೆ. ಆಚ ಕಡೆನೇ ತೊಗೊಂಡ್ರೆ ಬೆಟ್ರು. ಇಲ್ಲಿ ಬೇಡ ಬರೋ. ಬೀಚ್ ಪ್ಯಾರಡೈಸಲ್ಲಿ ಸ್ಪೆಷಲ್ ಏನು ಅಂತ ಅಂದರೆ ಬರೀ ಆಟ ಆಡೋದು, ಜಾಸ್ತಿ ಗೇಮ್ಸ್ ಎಲ್ಲ ಜಾಸ್ತಿ ಸಿಕ್ಕಾಪಟ್ಟೆ ಇರುತ್ತೆ. ಅದರಲ್ಲೊಂದು ಪಬ್ ಐತೆ ನೋಡಿ, ಅದೊಂದು ಪಬ್ಬು ಅಷ್ಟೇ, ಬೇರೆ ಇನ್ನೇನಿಲ್ಲ. ಮತ್ತು ಇನ್ನು ಆಟ ಆಡೋಕ್ಕೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಅಷ್ಟೇ. ಅಂದರೆ ಫೆಸಿಲಿಟೀಸು, ಸ್ನಾನ ಮಾಡೋಕ್ಕೆ ಅಲ್ಲೆಲ್ಲ ಹೋಗಿ ಆಟ ಆಡ್ಕೊಂಡು ಬಂದಾದಮೇಲೆ ಸ್ನಾನ ಮಾಡೋಕ್ಕೆ ಮತ್ತು ಪ್ರತಿಯೊಂದಕ್ಕೂ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೈತೆ. ಆ ಥರ ಏನಾರು ಬರ್ತೀನಿ ಅಂತ ಅಂದರೆ ಬೀಚ್ ಪ್ಯಾರಡೈಸಿಗೆ ಬಂದ್ರೇ ಸಾಕು. ಇಲ್ಲೇ ನೋಡಿ, ಗೋವಾದಲ್ಲಿ ಎಲ್ಲ ಬೀಚಲ್ಲೂ ಐತೆ ಈ ಥರ. ಹಾಂ, ಎಲ್ಲ ಅಂದರೆ ಇಲ್ಲಿ ಪ್ರೈವೇಟಲ್ಲಿ. ನೋಡಿ ಈ ಥರ ಮೇಲ್ಗಡೆ ಹಾರ್ಕೊಂಡು ಹೋಗೋ ಆ್ಯಕ್ಟಿವಿಟಿನೂ ಐತೆ. ಲ್ಯಾಂಡ್ ಆಗುತ್ತೆ ಅಷ್ಟೇ. ಈವೆಂಟ್ ಇನ್ನೂ 12 ಗಂಟೆ ಇತ್ತು, ಆದರೆ ನಮ್ಮ ಟ್ರೈನಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಈಗಾಗಲೇ ಹೋಗ್ತಾ ಇದ್ದೀವಿ. ಪಾಂಡಿಚೇರಿಲಿದೆ ಕೊನೆ ವ್ಲಾಗ್ ಅಷ್ಟೇ. ನೆಕ್ಸ್ಟ್ ಎಲ್ಲರೂ ಬೇರೆ ಕಡೆ ಹೋದಾಗ ಮತ್ತೆ ಇನ್ನೊಂದು ವಿಡಿಯೋ ಬರುತ್ತೆ. ಬನ್ನಿ ಹೋಗೋಣ. ಇವನು ಇನ್ನೂ ಅಲ್ಲಿ ಕುಣಿದಂಗೆ ಇನ್ನೂ ಹಂಗೆ ಕುಣಿತಾವ್ರಿ ಇವನು.